ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ ಎನ್ಐಎ ಎಂಟ್ರಿ ಆಗುತ್ತಾ? ಧರ್ಮಸ್ಥಳ ಷಡ್ಯಂತ್ರ ಎನ್ಐಎ ತನಿಖೆಗೆ ಹೋಗುತ್ತಾ ಅನ್ನುವಂತ ವಿಚಾರ ಇದೆ. ರಾಜ್ಯದ ಮಠಾಧೀಶರು ಇದೇ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಎನ್ಐಎ ತನಿಖೆ ಆಗಬೇಕು ಅಂತ ಆಗ್ರಹ ಇವರದ್ದು. ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಎಲ್ಲ ಸ್ವಾಮೀಜಿಗಳು. ವಚನಾನಂದ ಸ್ವಾಮೀಜಿ, ವಜ್ರದೇಹಿ ಸ್ವಾಮೀಜಿ ಇವರೆಲ್ಲರ ನೇತೃತ್ವದಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗುವಂತ ಕೆಲಸ ಆಗಿದೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಎನ್ಐಎ ತನಿಖೆಗೆ ವಹಿಸುವಂತೆ ಸ್ವಾಮಿಗಳು ಅಮಿತ್ ಶಾ ಅವರನ್ನ ಒತ್ತಾಯಿಸಿದ್ದಾರೆ. ಅವಶ್ಯಕತೆ ಬಿದ್ದರೆ ಎನ್ಐಎ ತನಿಖೆ ವಹಿಸೋದಾಗಿ ಅಮಿತ್ ಶಾ ಅವರು ಇವರೆಲ್ಲರಿಗೆ ಭರವಸೆಯನ್ನ ನೀಡಿದ್ದಾರೆ. ಎಲ್ಲ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರ ವಿರುದ್ಧ ಕ್ರಮ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಅಗತ್ಯ ಬಿದ್ದರೆ ಎನ್ಐಎ ಖಂಡಿತ ಬರುತ್ತೆ, ಪಿತೂರಿ ಮಾಡಿದವರ ವಿರುದ್ಧ ಅಗತ್ಯ ಕ್ರಮ ತೆಗೆದುಕೊಳ್ಳುವ ಕೆಲಸ ಆಗುತ್ತೆ ಅಂತ ಹೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇವರಿಗೆ ಭರವಸೆಯನ್ನ ನೀಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ಈಗ ಫೋನ್ ಸಂಪರ್ಕದಲ್ಲಿ. ವಿಠಲ್, ಯಾರೆಲ್ಲ ಹೋಗಿದ್ರು ಅಮಿತ್ ಶಾ ಅವರ ಭೇಟಿಗೆ? ಈ ಸಂದರ್ಭದಲ್ಲಿ ಏನೆಲ್ಲ ಆಯಿತು? ಖಂಡಿತ ಶ್ರೀಪಾದ್, ಏನಂತಂದ್ರೆ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡೋಕೆ ಸನಾತನ ಸಂತ ನಿಯೋಗ ಅನ್ನೋದು ಭೇಟಿ ಕೊಟ್ಟಿತ್ತು. ದೆಹಲಿಯಲ್ಲಿ ಅವರ ಜೊತೆ ಒಂದು 30 ನಿಮಿಷಗಳ ಕಾಲ ಸುದೀರ್ಘ ಚರ್ಚೆ ಮಾಡುವಂತ ಕೆಲಸವನ್ನ ಸನಾತನ ಸಂತ ನಿಯೋಗ ಮಾಡಿರುವಂತದ್ದು. ಈ ವೇಳೆ ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳ ಕುರಿತು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ಇತ್ತೀಚಿನ ದಿನಮಾನಗಳಲ್ಲಿ 6 ತಿಂಗಳು ಮತ್ತು 3 ತಿಂಗಳು ಒಂದು ಸಾರಿ ಹಿಂದೂ ಮಠಗಳು, ದೇವಸ್ಥಾನಗಳು ಟಾರ್ಗೆಟ್ ಆಗ್ತಾ ಇದೆ ಅನ್ನುವಂತ ಒಂದು ಮನವರಿಕೆಯನ್ನ ಮಾಡುವ ಮೂಲಕ ಒಂದು ದೂರನ್ನು ಸಲ್ಲಿಸುವಂತ ಕೆಲಸವನ್ನು ಸಹ ಮಾಡಿದರೆ. ಈ ವೇಳೆ ಅಮಿತ್ ಶಾ ಅವರು ಸಹ ಸಕಾರಾತ್ಮಕ ಸ್ಪಂದನೆ ಮಾಡಿದ್ದು, ಈ ಕುರಿತಾಗಿ ಧರ್ಮ ರಕ್ಷಣೆಗೆ ತಮ್ಮ ಸರ್ಕಾರ ಇರ್ಬೋದು, ತಾವಿರ್ಬೋದು ಸದಾ ಬದ್ಧರಾಗಿರುವಂತ ಒಂದು ಭರವಸೆಯನ್ನು ನೀಡುವಂತ ಕೆಲಸವನ್ನು ಸಹ ಮಾಡಿದರೆ. ಇನ್ನು ಪ್ರಮುಖವಾಗಿ ನಾನು ವಚನಾನಂದ ಶ್ರೀಗಳನ್ನ ಮಾತನಾಡಿದಂತ ಸಂದರ್ಭ ಅಂದ್ರೆ ಫೋನ್ ಮೂಲಕ ಅವರನ್ನ ಸಂಪರ್ಕಿಸಿದಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಅವರು ಸಕಾರಾತ್ಮಕವಾಗಿ ಒಂದು ವಿಚಾರವನ್ನ ತಮಗೆ ಹೇಳಿದ್ದಾರೆ. ನಾವು ಆತಂಕದಲ್ಲಿ ಅವರ ಬಳಿ ಹೋಗಿದ್ವಿ, ಆದ್ರೆ ಬರುವಾಗ ಆತಂಕವನ್ನ ದೂರ ಮಾಡುವಂತ ಕೆಲಸವನ್ನ ಅಮಿತ್ ಶಾ ಅವರು ಮಾಡಿದ್ದಾರೆ ಅಂತಾನೆ ಹೇಳಿರುವಂತವ್ರು. ಅಂದ್ರೆ ಪ್ರಮುಖವಾಗಿ ಇವರು ಧರ್ಮಸ್ಥಳ ಸೇರಿದಂತೆ ಆ ಹಿಂದೂ ದೇವಸ್ಥಾನಗಳು ಮತ್ತು ಮಠಗಳ ಟಾರ್ಗೆಟ್ ಆಗ್ತಾ ಇದೆ ಅನ್ನುವಂತ ಒಂದು ದೂರನ್ನು ಸಹ ಅಮಿತ್ ಶಾ ಅವರಿಗೆ ನೀಡಿದ್ರು. ಬಟ್ ಆ ಆತಂಕ ಅಂದ್ರೆ ಟಾರ್ಗೆಟ್ ಆಗ್ತಿರುವುದನ್ನ ನಾವು ನಿಭಾಯಿಸ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ಸಹ ನೀಡುವಂತದ್ದು. ಪ್ರಮುಖವಾಗಿ ಧರ್ಮಸ್ಥಳ ವಿಚಾರಕ್ಕೆ ಬರೋದಾದ್ರೆ ಆ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಪ್ರತಿಯೊಂದು ಬೆಳವಣಿಗೆಗಳನ್ನ ಅಮಿತ್ ಶಾ ಅವರು ಗಮನಿಸ್ತಾ ಇದ್ದಾರೆ, ಕೇಂದ್ರ ಗೃಹ ಇಲಾಖೆ ಗಮನಿಸ್ತಾ ಇದೆ. ಯಾವುದೇ ಕ್ಷಣದಲ್ಲಾದ್ರೂ ಸಹ ಎನ್ಐಎ ಇಲ್ಲಿ ಎಂಟ್ರಿ ಕೊಡುವಂತ ಸಾಧ್ಯತೆ ಇರುವಂತದನ್ನು ಸಹ ಸ್ಪಷ್ಟಪಡಿಸಿರುವಂತದ್ದು ವಚನಾನಂದ ಸ್ವಾಮೀಜಿಗಳು. ಅದು ಒಟ್ಟು 8 ಜನರ ನಿಯೋಗದ ಭೇಟಿ ವೇಳೆ ಸಾಕಷ್ಟು ಅಂದ್ರೆ ದೇಶ ಇರ್ಬೋದು, ಧರ್ಮದ ವಿಚಾರ ಇರ್ಬೋದು, ಅವ್ರ ಮೇಲೆ ಆಗ್ತಿರುವಂತಹ ಆ ಕೆಲವೊಂದು ದಬ್ಬಾಳಿಕೆ ಅನ್ನೋ ರೀತಿಯಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ಮಾಡಿದ್ರೆ ಇದರ ರಕ್ಷಣೆ ಆಗಬೇಕು. ಈ ರಕ್ಷಣೆಗೆ ಕೇಂದ್ರ ಗೃಹ ಇಲಾಖೆಯನ್ನು ಕಟಿಬದ್ಧವಾಗಿ ನಿಲ್ಲಬೇಕನ್ನುವಂತ ಒಂದು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಸೊ ಇದೇ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಸಹ ಒಂದು ಸಕಾರಾತ್ಮಕವಾದಂತ ಒಂದು ಬೆಂಬಲವನ್ನ ಸೂಚಿಸಿ ಕಳಿಸಿದರೆ, ಸಕಾರಾತ್ಮಕ ಒಂದು ಭರವಸೆ ನೀಡಿದರೆ ಅಂತಾನೆ ಹೇಳ್ಬೋದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಠಲ್ ಮಾಹಿತಿ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ ಎನ್ಐಎ ಎಂಟ್ರಿ ಆಗುತ್ತಾ? ಧರ್ಮಸ್ಥಳ ಷಡ್ಯಂತ್ರ ಎನ್ಐಎ ತನಿಖೆಗೆ ಹೋಗುತ್ತಾ ಅನ್ನುವಂತ ವಿಚಾರ ಇದೆ. ರಾಜ್ಯದ ಮಠಾಧೀಶರು ಇದೇ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಎನ್ಐಎ ತನಿಖೆ ಆಗಬೇಕು ಅಂತ ಆಗ್ರಹ ಇವರದ್ದು. ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಎಲ್ಲ ಸ್ವಾಮೀಜಿಗಳು. ವಚನಾನಂದ ಸ್ವಾಮೀಜಿ, ವಜ್ರದೇಹಿ ಸ್ವಾಮೀಜಿ ಇವರೆಲ್ಲರ ನೇತೃತ್ವದಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗುವಂತ ಕೆಲಸ ಆಗಿದೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಎನ್ಐಎ ತನಿಖೆಗೆ ವಹಿಸುವಂತೆ ಸ್ವಾಮಿಗಳು ಅಮಿತ್ ಶಾ ಅವರನ್ನ ಒತ್ತಾಯಿಸಿದ್ದಾರೆ. ಅವಶ್ಯಕತೆ ಬಿದ್ದರೆ ಎನ್ಐಎ ತನಿಖೆ ವಹಿಸೋದಾಗಿ ಅಮಿತ್ ಶಾ ಅವರು ಇವರೆಲ್ಲರಿಗೆ ಭರವಸೆಯನ್ನ ನೀಡಿದ್ದಾರೆ. ಎಲ್ಲ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರ ವಿರುದ್ಧ ಕ್ರಮ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಅಗತ್ಯ ಬಿದ್ದರೆ ಎನ್ಐಎ ಖಂಡಿತ ಬರುತ್ತೆ, ಪಿತೂರಿ ಮಾಡಿದವರ ವಿರುದ್ಧ ಅಗತ್ಯ ಕ್ರಮ ತೆಗೆದುಕೊಳ್ಳುವ ಕೆಲಸ ಆಗುತ್ತೆ ಅಂತ ಹೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇವರಿಗೆ ಭರವಸೆಯನ್ನ ನೀಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ಈಗ ಫೋನ್ ಸಂಪರ್ಕದಲ್ಲಿ. ವಿಠಲ್, ಯಾರೆಲ್ಲ ಹೋಗಿದ್ರು ಅಮಿತ್ ಶಾ ಅವರ ಭೇಟಿಗೆ?
ಈ ಸಂದರ್ಭದಲ್ಲಿ ಏನೆಲ್ಲ ಆಯ್ತು? ಖಂಡಿತ ಶ್ರೀಪಾದ್. ಏನಂತಂದ್ರೆ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಕ್ಕೆ ಸನಾತನ ಸಂತ ನಿಯೋಗ ಅನ್ನೋದು ಭೇಟಿ ಕೊಟ್ಟಿತ್ತು. ದೆಹಲಿಯಲ್ಲಿ ಅವರ ಜೊತೆ ಒಂದು 30 ನಿಮಿಷಗಳ ಕಾಲ ಸುದೀರ್ಘ ಚರ್ಚೆ ಮಾಡುವಂತ ಕೆಲಸವನ್ನ ಸನಾತನ ಸಂತ ನಿಯೋಗ ಮಾಡಿರುವಂತದ್ದು. ಈ ವೇಳೆ ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳ ಕುರಿತು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ಇತ್ತೀಚಿನ ದಿನಮಾನಗಳಲ್ಲಿ 6 ತಿಂಗಳು ಮತ್ತು 3 ತಿಂಗಳು ಒಂದು ಸಾರಿ ಹಿಂದೂ ಧರ್ಮ, ಹಿಂದೂ ಮಠಗಳು, ದೇವಸ್ಥಾನಗಳು ಟಾರ್ಗೆಟ್ ಆಗ್ತಾ ಇದೆ ಅನ್ನುವಂತ ಒಂದು ಮನವರಿಕೆಯನ್ನ ಮಾಡುವ ಮೂಲಕ ಒಂದು ದೂರನ್ನು ಸಲ್ಲಿಸುವಂತ ಕೆಲಸವನ್ನು ಸಹ ಮಾಡಿದರೆ. ಈ ವೇಳೆ ಅಮಿತ್ ಶಾ ಅವರು ಸಹ ಸಕಾರಾತ್ಮಕ ಸ್ಪಂದನೆ ಮಾಡಿದ್ದು, ಈ ಕುರಿತಾಗಿ ಧರ್ಮ ರಕ್ಷಣೆಗೆ ತಮ್ಮ ಸರ್ಕಾರ ಇರ್ಬೋದು, ತಾವಿರ್ಬೋದು ಸದಾ ಬದ್ಧರಾಗಿರುವಂತ ಒಂದು ಭರವಸೆಯನ್ನು ನೀಡುವಂತ ಕೆಲಸವನ್ನು ಸಹ ಮಾಡಿದರೆ. ಇನ್ನು ಪ್ರಮುಖವಾಗಿ ನಾನು ವಚನಾನಂದ ಶ್ರೀಗಳನ್ನ ಮಾತನಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಫೋನ್ ಮೂಲಕ ಅವರನ್ನ ಸಂಪರ್ಕಿಸಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅವರು ಸಕಾರಾತ್ಮಕವಾಗಿ ಒಂದು ವಿಚಾರವನ್ನ ತಮಗೆ ಹೇಳಿದ್ದಾರೆ. ನಾವು ಆತಂಕದಲ್ಲಿ ಅವರ ಬಳಿ ಹೋಗಿದ್ವಿ, ಆದ್ರೆ ಬರುವಾಗ ಆತಂಕವನ್ನ ದೂರ ಮಾಡುವಂತ ಕೆಲಸವನ್ನ ಅಮಿತ್ ಶಾ ಅವರು ಮಾಡಿದ್ದಾರೆ ಅಂತಾನೆ ಹೇಳಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇವರು ಧರ್ಮಸ್ಥಳ ಸೇರಿದಂತೆ ಹಿಂದೂ ದೇವಸ್ಥಾನಗಳು ಮತ್ತು ಮಠಗಳ ಟಾರ್ಗೆಟ್ ಆಗ್ತಾ ಇದೆ ಅನ್ನುವಂತ ಒಂದು ದೂರನ್ನು ಸಹ ಅಮಿತ್ ಶಾ ಅವರಿಗೆ ನೀಡಿದ್ರು. ಬಟ್ ಆ ಆತಂಕ ಅಂದ್ರೆ ಟಾರ್ಗೆಟ್ ಆಗ್ತಿರುವುದನ್ನ ನಾವು ನಿಭಾಯಿಸ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ಸಹ ನೀಡುವಂತದ್ದು. ಪ್ರಮುಖವಾಗಿ ಧರ್ಮಸ್ಥಳ ವಿಚಾರಕ್ಕೆ ಬರೋದಾದ್ರೆ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಪ್ರತಿಯೊಂದು ಬೆಳವಣಿಗೆಗಳನ್ನ ಅಮಿತ್ ಶಾ ಅವರು ಗಮನಿಸ್ತಾ ಇದ್ದಾರೆ, ಕೇಂದ್ರ ಗೃಹ ಇಲಾಖೆ ಗಮನಿಸ್ತಾ ಇದೆ. ಯಾವುದೇ ಕ್ಷಣದಲ್ಲಾದ್ರೂ ಸಹ NIA ಇಲ್ಲಿ ಎಂಟ್ರಿ ಕೊಡುವಂತ ಸಾಧ್ಯತೆ ಇರುವಂತದನ್ನು ಸಹ ಸ್ಪಷ್ಟಪಡಿಸಿರುವಂತದ್ದು ವಚನಾನಂದ ಸ್ವಾಮೀಜಿಗಳು. ಒಟ್ಟು 8 ಜನರ ನಿಯೋಗದ ಭೇಟಿ ವೇಳೆ ಸಾಕಷ್ಟು ಅಂದ್ರೆ ದೇಶ ಇರ್ಬೋದು, ಧರ್ಮದ ವಿಚಾರ ಇರ್ಬೋದು, ಅವ್ರ ಮೇಲೆ ಆಗ್ತಿರುವಂತಹ ಕೆಲವೊಂದು ದಬ್ಬಾಳಿಕೆ ಅನ್ನೋ ರೀತಿಯಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ಮಾಡಿದ್ರೆ ರಕ್ಷಣೆ ಆಗಬೇಕು. ಈ ರಕ್ಷಣೆಗೆ ಕೇಂದ್ರ ಮತ್ತು ಕೇಂದ್ರ ಗೃಹ ಇಲಾಖೆಯನ್ನು ಕಟಿಬದ್ಧವಾಗಿ ನಿಲ್ಲಬೇಕನ್ನುವಂತ ಒಂದು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಸೊ ಇದೇ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಸಹ ಒಂದು ಸಕಾರಾತ್ಮಕವಾದಂತಹ ಒಂದು ಬೆಂಬಲವನ್ನ ಸೂಚಿಸಿ ಕಳಿಸಿದ್ರೆ, ಸಕಾರಾತ್ಮಕ ಒಂದು ಭರವಸೆ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಠಲ್ ಮಾಹಿತಿ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನಲ್ಲಿ NIA ಎಂಟ್ರಿ ಆಗುತ್ತಾ? ಧರ್ಮಸ್ಥಳ ಷಡ್ಯಂತ್ರ NIA ತನಿಖೆಗೆ ಹೋಗುತ್ತಾ ಅನ್ನುವಂತ ವಿಚಾರ ಇದೆ. ರಾಜ್ಯದ ಮಠಾಧೀಶರು ಇದೇ ಆಗ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. NIA ತನಿಖೆ ಆಗಬೇಕು ಅಂತ ಆಗ್ರಹ ಇವರದ್ದು. ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಎಲ್ಲ ಸ್ವಾಮೀಜಿಗಳು. ವಚನಾನಂದ ಸ್ವಾಮೀಜಿ, ವಜ್ರದೇಹಿ ಸ್ವಾಮೀಜಿ ಇವರೆಲ್ಲರ ನೇತೃತ್ವದಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗುವಂತ ಕೆಲಸ ಆಗಿದೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. NIA ತನಿಖೆಗೆ ವಹಿಸುವಂತೆ ಸ್ವಾಮಿಗಳು ಅಮಿತ್ ಶಾ ಅವರನ್ನ ಒತ್ತಾಯಿಸಿದ್ದಾರೆ. ಅವಶ್ಯಕತೆ ಬಿದ್ದರೆ NIA ತನಿಖೆ ವಹಿಸೋದಾಗಿ ಅಮಿತ್ ಶಾ ಅವರು ಇವರೆಲ್ಲರಿಗೆ ಭರವಸೆಯನ್ನ ನೀಡಿದ್ದಾರೆ. ಎಲ್ಲ ರೀತಿಯ ತನಿಖೆ ನಡೆಸಿ ಪಿತೂರಿಗಾರರ ವಿರುದ್ಧ ಕ್ರಮ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಅಗತ್ಯ ಬಿದ್ದರೆ NIA ಖಂಡಿತ ಬರುತ್ತೆ, ಪಿತೂರಿ ಮಾಡಿದವರ ವಿರುದ್ಧ ಅಗತ್ಯ ಕ್ರಮ ತೆಗೆದುಕೊಳ್ಳುವ ಕೆಲಸ ಆಗುತ್ತೆ ಅಂತ ಹೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇವರಿಗೆ ಭರವಸೆಯನ್ನ ನೀಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ಈಗ ಫೋನ್ ಸಂಪರ್ಕದಲ್ಲಿ. ವಿಠಲ್, ಯಾರೆಲ್ಲ ಹೋಗಿದ್ರು ಅಮಿತ್ ಶಾ ಅವರ ಭೇಟಿಗೆ? ಈ ಸಂದರ್ಭದಲ್ಲಿ ಏನೆಲ್ಲ ಆಯ್ತು? ಖಂಡಿತ ಶ್ರೀಪಾದ್. ಏನಂತಂದ್ರೆ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಕ್ಕೆ ಸನಾತನ ಸಂತ ನಿಯೋಗ ಅನ್ನೋದು ಭೇಟಿ ಕೊಟ್ಟಿತ್ತು. ದೆಹಲಿಯಲ್ಲಿ ಅವರ ಜೊತೆ ಒಂದು 30 ನಿಮಿಷಗಳ ಕಾಲ ಸುದೀರ್ಘ ಚರ್ಚೆ ಮಾಡುವಂತ ಕೆಲಸವನ್ನ ಸನಾತನ ಸಂತ ನಿಯೋಗ ಮಾಡಿರುವಂತದ್ದು. ಈ ವೇಳೆ ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳ ಕುರಿತು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ಇತ್ತೀಚಿನ ದಿನಮಾನಗಳಲ್ಲಿ 6 ತಿಂಗಳು ಮತ್ತು 3 ತಿಂಗಳು ಒಂದು ಸಾರಿ ಹಿಂದೂ ಧರ್ಮ, ಹಿಂದೂ ಮಠಗಳು, ದೇವಸ್ಥಾನಗಳು ಟಾರ್ಗೆಟ್ ಆಗ್ತಾ ಇದೆ ಅನ್ನುವಂತ ಒಂದು ಮನವರಿಕೆಯನ್ನ ಮಾಡುವ ಮೂಲಕ ಒಂದು ದೂರನ್ನು ಸಲ್ಲಿಸುವಂತ ಕೆಲಸವನ್ನು ಸಹ ಮಾಡಿದರೆ. ಈ ವೇಳೆ ಅಮಿತ್ ಶಾ ಅವರು ಸಹ ಸಕಾರಾತ್ಮಕ ಸ್ಪಂದನೆ ಮಾಡಿದ್ದು, ಈ ಕುರಿತಾಗಿ ಧರ್ಮ ರಕ್ಷಣೆಗೆ ತಮ್ಮ ಸರ್ಕಾರ ಇರ್ಬೋದು, ತಾವಿರ್ಬೋದು ಸದಾ ಬದ್ಧರಾಗಿರುವಂತ ಒಂದು ಭರವಸೆಯನ್ನ ನೀಡುವಂತ ಕೆಲಸವನ್ನು ಸಹ ಮಾಡಿದರೆ. ಇನ್ನು ಪ್ರಮುಖವಾಗಿ ನಾನು ವಚನಾನಂದ ಶ್ರೀಗಳನ್ನ ಮಾತನಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಫೋನ್ ಮೂಲಕ ಅವರನ್ನ ಸಂಪರ್ಕಿಸಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅವರು ಸಕಾರಾತ್ಮಕವಾಗಿ ಒಂದು ವಿಚಾರವನ್ನ ತಮಗೆ ಹೇಳಿದ್ದಾರೆ. ನಾವು ಆತಂಕದಲ್ಲಿ ಅವರ ಬಳಿ ಹೋಗಿದ್ವಿ, ಆದ್ರೆ ಬರುವಾಗ ಆತಂಕವನ್ನ ದೂರ ಮಾಡುವಂತ ಕೆಲಸವನ್ನ ಅಮಿತ್ ಶಾ ಅವರು ಮಾಡಿದ್ದಾರೆ ಅಂತಾನೆ ಹೇಳಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇವರು ಧರ್ಮಸ್ಥಳ ಸೇರಿದಂತೆ
ಆ ಹಿಂದೂ ದೇವಸ್ಥಾನಗಳು ಮತ್ತು ಮಠಗಳ ಟಾರ್ಗೆಟ್ ಆಗ್ತಾ ಇದೆ ಅನ್ನುವಂತ ಒಂದು ದೂರನ್ನು ಸಹ ಅಮಿತ್ ಶಾ ಅವರಿಗೆ ನೀಡಿದ್ರು. ಬಟ್ ಆ ಆತಂಕ ಅಂದ್ರೆ ಟಾರ್ಗೆಟ್ ಆಗ್ತಿರುವುದನ್ನ ನಾವು ನಿಭಾಯಿಸ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಸಹ ನೀಡುವಂತದ್ದನ್ನು. ಪ್ರಮುಖವಾಗಿ ಧರ್ಮಸ್ಥಳ ವಿಚಾರಕ್ಕೆ ಬರೋದಾದ್ರೆ ಆ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಪ್ರತಿಯೊಂದು ಬೆಳವಣಿಗೆಗಳನ್ನ ಏನು ಅಮಿತ್ ಶಾ ಅವರು ಗಮನಿಸ್ತಾ ಇದ್ದಾರೆ, ಕೇಂದ್ರ ಗೃಹ ಇಲಾಖೆ ಗಮನಿಸ್ತಾ ಇದೆ. ಯಾವುದೇ ಕ್ಷಣದಲ್ಲಾದ್ರೂ ಸಹ ಏನು NIA ಇಲ್ಲಿ ಎಂಟ್ರಿ ಕೊಡುವಂತ ಸಾಧ್ಯತೆ ಇರುವಂತದನ್ನು ಸಹ ಏನು ಸ್ಪಷ್ಟಪಡಿಸಿರುವಂತದ್ದು ವಚನಾನಂದ ಸ್ವಾಮೀಜಿಗಳು. ಒಟ್ಟು 8 ಜನರ ನಿಯೋಗದ ಭೇಟಿ ವೇಳೆ ಸಾಕಷ್ಟು ಅಂದ್ರೆ ದೇಶ ಇರ್ಬೋದು, ಧರ್ಮದ ವಿಚಾರ ಇರ್ಬೋದು, ಅವ್ರ ಮೇಲೆ ಆಗ್ತಿರುವಂತಹ ಆ ಕೆಲವೊಂದು ದಬ್ಬಾಳಿಕೆ ಅನ್ನೋ ರೀತಿಯಲ್ಲಿ ಏನು ಅವರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ಮಾಡಿದ್ರೆ ರಕ್ಷಣೆ ಆಗಬೇಕು. ಈ ರಕ್ಷಣೆಗೆ ಕೇಂದ್ರ ಮತ್ತು ಕೇಂದ್ರ ಗೃಹ ಇಲಾಖೆಯನ್ನು ಕಟಿಬದ್ಧವಾಗಿ ನಿಲ್ಲಬೇಕನ್ನುವಂತ ಒಂದು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಸೊ ಇದೇ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಸಹ ಒಂದು ಸಕಾರಾತ್ಮಕವಾದಂತಹ ಒಂದು ಬೆಂಬಲವನ್ನ ಸೂಚಿಸಿ ಕಳಿಸಿದ್ರೆ, ಸಕಾರಾತ್ಮಕ ಒಂದು ಭರವಸೆ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಠಲ್ ಮಾಹಿತಿ.